ಇಂದು ಮುಂಜಾನೆ 6 ಗಂಟೆಗೆ ಓಪನ್ ಆಗಿದ್ದ ಮದ್ಯದ ಅಂಗಡಿಗಳಿಗೆ ಮೈಸೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಸಿನಿಮೀಯ ರೀತಿಯಲ್ಲಿ ಅಬಕಾರಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸಮಯಕ್ಕೂ ಮುನ್ನವೇ ಬಾರ್, ರೆಸ್ಟೋರೆಂಟ್ ತೆರೆದಿದ್ದ ಮಾಲೀಕರು ಮೈಸೂರಿನ ಹೆಬ್ಬಾಳ, ಲೋಕನಾಯಕ ನಗರ, ವಿಜಯನಗರ ವ್ಯಾಪ್ತಿಯಲ್ಲಿ ದಾಳಿ ನಡೆದಿದೆ. ಇನ್ನು ಅಧಿಕಾರಿಗಳ ದಾಳಿ ಕಂಡು ಕಕ್ಕಾಬಿಕ್ಕಿಯಾಗಿದ್ದಾರೆ ಬಾರ್ ಮಾಲೀಕರು. ಅವಧಿಗೂ ಮುನ್ನ ಅಂಗಡಿ ತೆರೆದಿದ್ದಕ್ಕೆ ತರಾಟೆಯನ್ನ ತೆಗೆದುಕೊಂಡ ಅಧಿಕಾರಿಗಳು ಮಾಲೀಕರಿಂದ ಮಾಹಿತಿಯನ್ನ ಪಡೆದು ಅಂಗಡಿಯನ್ನ ಮುಚ್ಚಿಸಿದ್ದಾರೆ. ತಾಯಿಯಿಂದ ಬೇರ್ಪಟ್ಟ ಮರಿಯಾನೆಯನ್ನ ಮರಳಿ ತಾಯಿಯೊಂದಿಗೆ ಸೇರಿಸಲು ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಕೇರಳ ಹಾಗೂ ಕರ್ನಾಟಕ ಅರಣ್ಯ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು, ಕೆಲ ದಿನಗಳ ಹಿಂದೆ ತಾಯಿಯಿಂದ ಬೇರ್ಪಟ್ಟಿರುವ ಮರಿಯಾನೆ ಸ್ವತಂತ್ರವಾಗಿ ಆಹಾರವನ್ನ ಸೇವಿಸಲಾಗದೆ ನಿತ್ರಾಣಗೊಂಡು ಕಾಡಿನಲ್ಲಿ ಮರಿಯಾನೆ ಓಡಾಟವನ್ನ ನಡೆಸಿದೆ. ಕೇರಳದ ಸುಲ್ತಾನ್ ಬತೇರಿ ಹಾಗೂ ಕರ್ನಾಟಕದ ನಾಗರಹೊಳೆ ಅರಣ್ಯ ವ್ಯಾಪ್ತಿಯಲ್ಲಿ ತಾಯಿ ಆನೆಯನ್ನ ಹುಡುಕಾಡುತ್ತಿದ್ದ ಮರಿಯಾನೆ ಸದ್ಯ ನಾಗರಹೊಳೆ ಅರಣ್ಯ ಸಿಬ್ಬಂದಿಗಳ ಆಶ್ರಯದಲ್ಲಿದೆ. ಇನ್ನು ಮರಿಯಾನೆಗೆ ಮೇಕೆ ಹಾಲನ್ನ ನೀಡಿ ಉಪಚರಿಸಿದ್ದಾರೆ ಸಿಬ್ಬಂದಿಗಳು. ಕೇವಲ 3 ತಿಂಗಳು ಪ್ರಾಯದ ಮರಿಯಾನೆ ಮರಳಿ ತಾಯಿಯೊಂದಿಗೆ ಸೇರಿಸಲು ತಾಯಿ ಆನೆಗಾಗಿ ಹುಡುಕಾಟವನ್ನ ನಡೆಸಲಾಗಿದೆ. 2 ರಾಜ್ಯದ ಅರಣ್ಯ ಸಿಬ್ಬಂದಿಯಿಂದ ಜಂಟಿ ಕಾರ್ಯಾಚರಣೆ ನಡೆದಿದ್ದು, ಮರಿಯಾನೆಯನ್ನ ಮರಳಿ ತಾಯಿ ಆನೆ ಬಳಿ ಸೇರಿಸಲು ಶತ ಪ್ರಯತ್ನವೇ ನಡೆದಿದೆ. ಈಗ ಬಂದೆ ಇಲ್ಲ ಮೇವೇನಾದ್ರು ಕೊಡ್ಬೋದು ನೋಡಿ. ಇದರಲ್ಲಿ ಹಾಲು ಸಿಕ್ಕಿರ ಕಾಫಿ ತೋಟದಲ್ಲಿ ಹುಲಿ ಮೃತದೇಹ ಪತ್ತೆಯಾಗಿದ್ದು, ಪೊನ್ನಂಪೇಟೆ ತಾಲೂಕಿನ ವೇಶ್ನಮಲೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇನ್ನು ಮೃತ ಹುಲಿಯು ವಯಸ್ಸಾಗಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು, ಸ್ಥಳಕ್ಕೆ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಮತ್ತು ಅರಣ್ಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪೊನ್ನಂಪೇಟೆ ತಾಲೂಕಿನ ವೇಶ್ನಮಲೆ ಗ್ರಾಮದಲ್ಲಿ ಕಾಫಿ ತೋಟದೊಳಗೆ ಒಂದು ವಯಸ್ಸಾಗಿರ್ತಕ್ಕಂಥ ಒಂದು ಹೆಣ್ಣು ಹುಲಿ ಸತ್ತಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ. ಈಗ ಇಲ್ಲಿಗೆ ಕೊಡಗು ಜಿಲ್ಲೆಯ CCF ಅವರು ಮತ್ತು ವನ್ಯಜೀವಿ DCF, ಅರಣ್ಯ ಇಲಾಖೆ ಸಿಬ್ಬಂದಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ.